ಆತ್ಮೀಯ ವಿದ್ಯಾರ್ಥಿಗಳೇ ಆರ್ ವಿ ಮ್ಯಾಥ್ಸ್ ಟ್ಯೂಟರ್ಗೆ ತಮ್ಮನ್ನು ಸ್ವಾಗತ ಕೋರ್ತಾ ನಾವು ಕಳೆದ ವಿಡಿಯೋಗಳಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷಾ ವಿಧಾನ, ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದ ಸಹಾಯದಿಂದ ಯಾವ ರೀತಿ ಬಿಡಿಸಬಹುದಂತ ನಾವು ತಿಳಿದುಕೊಂಡಿದ್ದೇವೆ. ಇವತ್ತಿನ ಈ ಒಂದು ತರಗತಿಯಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಯಾವ ರೀತಿ ಬಿಡಿಸ್ತಾರೆ ಅಂತ ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇದು ಒಂದನೇ ಸಮೀಕರಣ a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಅದೇ ರೀತಿಯಾಗಿ ಎರಡನೇ ಸಮೀಕರಣ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ವಿದ್ಯಾರ್ಥಿಗಳೇ, ನಾನಿಲ್ಲಿ ಆದರ್ಶ ರೂಪದಲ್ಲಿರ್ತಕ್ಕಂಥ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇದು ಒಂದನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ a1 ಆಗಿದೆ, ವೈದ ಸಹಗುಣಕ b1 ಆಗಿದೆ, ಸ್ಥಿರ ಸಂಖ್ಯೆ c1 ಆಗಿದೆ. ಅದೇ ರೀತಿಯಾಗಿ ಎರಡನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ a2 ಆಗಿದೆ, ವೈದ ಸಹಗುಣಕ b2 ಆಗಿದೆ, ಸ್ಥಿರ ಸಂಖ್ಯೆ c2 ಆಗಿದೆ. ವಿದ್ಯಾರ್ಥಿಗಳೇ, ನಾನಿಲ್ಲಿ ಮೂರು ಗುಣಾಕಾರದ ಚಿಹ್ನೆಗಳನ್ನು ಹಾಕ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಮೂರು ಗುಣಾಕಾರದ ಚಿಹ್ನೆಯನ್ನು ನಾವು ಗಮನಿಸಿದರೆ ಇಲ್ಲಿ ಬಾಣದ ಗುರುತುಗಳು ಇದ್ದಾವೆ. ಈ ಒಂದನೇ ಗುಣಾಕಾರದ ಚಿಹ್ನೆಯಲ್ಲಿ ವಾಯುವ್ಯದಿಂದ ಆಗ್ನೆಗೆ ಒಂದು ಬಾಣದ ಗುರುತು, ಅದೇ ರೀತಿಯಾಗಿ ಎರಡನೇ ಗುಣಾಕಾರದ ಚಿಹ್ನೆಯಲ್ಲಿ ವಾಯುವ್ಯದಿಂದ ಆಗ್ನೆಗೆ ಒಂದನೇ ಬಾಣದ ಗುರುತು, ಮೂರನೇ ಗುಣಾಕಾರದ ಚಿಹ್ನೆಯಲ್ಲಿ ವಾಯುವ್ಯದಿಂದ ಆಗ್ನೆಗೆ ಒಂದು ಬಾಣದ ಗುರುತು. ಇಲ್ಲಿ ಮೂರು ಬಾಣದ ಗುರುತು ವಾಯುವ್ಯದಿಂದ ಆಗ್ನೆಗೆ ಇದ್ದಾವೆ. ಅದೇ ರೀತಿಯಾಗಿ ನೈಋತ್ಯದಿಂದ ಈಶಾನ್ಯಗೆ ಒಂದು ಬಾಣದ ಗುರುತು, ನೈಋತ್ಯದಿಂದ ಈಶಾನ್ಯಗೆ ಎರಡನೇ ಬಾಣದ ಗುರುತು, ನೈಋತ್ಯದಿಂದ ಈಶಾನ್ಯಗೆ ಮೂರನೇ ಬಾಣದ ಗುರುತು. ಈ ಬಾಣದ ಗುರುತುಗಳು ನೈಋತ್ಯದಿಂದ ಈಶಾನ್ಯಗೆ ಇದ್ದಾವೆ. ವಿದ್ಯಾರ್ಥಿಗಳೇ, ಈ ಮೂರು ಗುಣಾಕಾರದ ಚಿಹ್ನೆಯ ಕೊನೆಯಲ್ಲಿ ನಾನು ಇಲ್ಲಿ ಕೆಲವು ಬೆಲೆಗಳನ್ನು ಬರ್ಕೊಂಡಿದ್ದೀನಿ. ಇಲ್ಲಿ b1 b2 ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಕೊನೆಯಲ್ಲಿ b1 b2 ಅಂತ ಬರ್ಕೊಂಡಿದ್ದೀನಿ. ಮಧ್ಯದಲ್ಲಿ a1 a2 ಅಂತ ಬರ್ಕೊಂಡಿದ್ದೀನಿ, c1 c2 ಅಂತ ಬರ್ಕೊಂಡಿದ್ದೀನಿ. ಇಲ್ಲಿ ಮೊದಲನೇ ಗುಣಾಕಾರದ ಚಿಹ್ನೆಗೆ ನಾನು x ಅಂತ ಬರ್ಕೊಂಡಿದ್ದೀನಿ, ಎರಡನೇ ಗುಣಾಕಾರದ ಚಿಹ್ನೆಗೆ ನಾನು y ಅಂತ ಬರ್ಕೊಂಡಿದ್ದೀನಿ, ಮೂರನೇ ಗುಣಾಕಾರದ ಚಿಹ್ನೆಗೆ ನಾನು 1 ಅಂತ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಬೆಲೆಗಳಿಗೆ ಅನುಗುಣವಾಗಿ ನಾವು ಸಮೀಕರಣಗಳನ್ನು ಬರೆದುಕೊಳ್ಳೋಣ. ಇಲ್ಲಿ ನಾನು x ಅನ್ನು ತೆಗೆದುಕೊಂಡಿದ್ದೇನೆ. x ಬಾಗಿಲೆ ನಾನಿಲ್ಲಿ b1 c2 ಮೈನಸ್ b2 c1 ಅನ್ನು ಮಾಡಿದ್ದೇನೆ. b2 c1 ಇಸ್ ಈಕ್ವಲ್ ಟು y ಬಾಗಿಲೆ c1 a2 ಮೈನಸ್ c2 a1 ಅನ್ನು ಬರ್ಕೊಂಡಿದ್ದೀನಿ. ಇಸ್ ಈಕ್ವಲ್ ಟು a1 b2 ಮೈನಸ್ a2 b1 ಅಂತ ಬರ್ಕೊಂಡಿದ್ದೀನಿ. a2 b1 ಅನ್ನು ನಾನು ಮೈನಸ್ನಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, x ಬಾಗಿಲೆ b1 c2 ಮೈನಸ್ b2 c1 ಇಸ್ ಈಕ್ವಲ್ ಟು y ಬಾಗಿಲೆ c1 a2 ಮೈನಸ್ c2 a1 ಇಸ್ ಈಕ್ವಲ್ ಟು 1 ಬಾಗಿಲೆ a1 b2 ಮೈನಸ್ a2 b1. ವಿದ್ಯಾರ್ಥಿಗಳೇ, ಈ ಸಮೀಕರಣದಲ್ಲಿರ್ತಕ್ಕಂಥ ಬೆಲೆಗಳು ಅದು a1 ಆಗಿರ್ಬೋದು, a2 ಆಗಿರ್ಬೋದು, b1 ಆಗಿರ್ಬೋದು, b2 ಆಗಿರ್ಬೋದು ಮತ್ತು c1 ಆಗಿರ್ಬೋದು, c2 ಆಗಿರ್ಬೋದು. ಈ ಬೆಲೆಗಳನ್ನು ನಾವು ಆದೇಶ ಮಾಡಿದ್ರೆ ನಮಗೆ ಅವ್ಯಕ್ತ ಪದ x ಮತ್ತು y ದ ಬೆಲೆಗಳು ಸಿಗ್ತವೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ವಿಧಾನವನ್ನು ನಾವು ಓರೆ ಗುಣಾಕಾರ ವಿಧಾನ ಎಂದು ಕರೆಯುತ್ತೇವೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಅಭ್ಯಾಸ 3.5ರಲ್ಲಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 3.5ರಲ್ಲಿರುವ ಮೊದಲನೇ ಮುಖ್ಯ ಪ್ರಶ್ನೆ, ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಯಾವುದಕ್ಕೆ ಅನನ್ಯ ಪರಿಹಾರ ಅಥವಾ ಅಪರಿಮಿತ ಸಂಖ್ಯೆಯ ಪರಿಹಾರಗಳಿರುತ್ತವೆ, ಯಾವುದಕ್ಕೆ ಪರಿಹಾರವಿರುವುದಿಲ್ಲ. ಅನನ್ಯ ಪರಿಹಾರ ಇರುವುದಾದರೆ ಓರೆ ಗುಣಾಕಾರ ವಿಧಾನದಿಂದ ಅದನ್ನು ಕಂಡುಹಿಡಿಯಿರಿ. ವಿದ್ಯಾರ್ಥಿಗಳೇ, ಇಲ್ಲಿ 4 ಸಮೀಕರಣದ ಜೋಡಿಗಳನ್ನು ಕೊಟ್ಟಿದ್ದಾನೆ. ಯಾವ ಸಮೀಕರಣದ ಜೋಡಿಗಳಿಗೆ ಅನನ್ಯ ಪರಿಹಾರಗಳು ಇದ್ದಾವೆ, ಯಾವ ಸಮೀಕರಣದ ಜೋಡಿಗಳಿಗೆ ಅನನ್ಯ ಪರಿಹಾರಗಳು ಇಲ್ಲ. ಇಲ್ಲಿ ಅನನ್ಯ ಪರಿಹಾರಗಳು ಇದ್ವು ಅಂದರೆ ನಾವು ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ನಾನಿಲ್ಲಿ ಮೊದಲನೇ ಸಮೀಕರಣದ ಜೋಡಿಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇದು ಮೊದಲನೇ ಸಮೀಕರಣ x ಮೈನಸ್ 3y ಮೈನಸ್ 3 ಇಸ್ ಈಕ್ವಲ್ ಟು 0. ಅದೇ ರೀತಿಯಾಗಿ ಎರಡನೇ ಸಮೀಕರಣ 3x ಮೈನಸ್ 9y ಮೈನಸ್ 2 ಇಸ್ ಈಕ್ವಲ್ ಟು 0.
ವಿದ್ಯಾರ್ಥಿಗಳೇ, ಈ ಮೊದಲನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ. ಆದ್ದರಿಂದ a1 ಈಸ್ ಈಕ್ವಲ್ ಟು 1 ಅಂತ ಬರ್ಕೊಂಡಿದ್ದೀನಿ. ವೈದ ಸಹಗುಣಕ -3 ಆದ್ದರಿಂದ b1 ಈಸ್ ಈಕ್ವಲ್ ಟು -3 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ -3 ಆದ್ದರಿಂದ c1 ಈಸ್ ಈಕ್ವಲ್ ಟು -3 ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಎರಡನೇ ಸಮೀಕರಣದಲ್ಲಿ ಎಕ್ಸ್ ದ ಸಹಗುಣಕ 3 ಆದ್ದರಿಂದ a2 ಈಸ್ ಈಕ್ವಲ್ ಟು 3 ಅಂತ ಬರ್ಕೊಂಡಿದ್ದೀನಿ. ವೈದ ಸಹಗುಣಕ -9 b2 ಈಸ್ ಈಕ್ವಲ್ ಟು -9 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ -2 ಆದ್ದರಿಂದ c2 ಈಸ್ ಈಕ್ವಲ್ ಟು -2 ಅಂತ ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾನಿಲ್ಲಿ a1 ಬಾಗಿಲೆ a2 ದ ಬೆಲೆಯನ್ನು ಕಂಡು ಹಿಡಿತಾ ಇದ್ದೀನಿ. a1 ಬಾಗಿಲೆ a2 ಈಸ್ ಈಕ್ವಲ್ ಟು a1 ಅಂದರೆ 1 1 ಬಾಗಿಲೆ a2 3 3 ಬರ್ಕೊಂಡಿದ್ದೀನಿ. a1 ಬಾಗಿಲೆ a2 ಅದು 1 ಬಾಗಿಲೆ 3 ನಮಗೆ ಸಿಕ್ಕಿದೆ. ಅದೇ ರೀತಿಯಾಗಿ b1 ಬಾಗಿಲೆ b2 ದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. b1 ಅಂದರೆ -3 ಬಾಗಿಲೆ b2 ಅಂದರೆ -9 ಇದೆ. ಮೈನಸ್ ಗುಂಡ್ಲೆ ಮೈನಸ್ ಅದೇನಾಗ್ತದೆ ಪ್ಲಸ್ ಆಗ್ತದೆ. 3 1 3 3 3 9 ಅಂದರೆ 1 ಬಾಗಿಲೆ 3 ನಮಗೆ ಸಿಗ್ತಾ ಇದೆ. ಅದು b1 ಬಾಗಿಲೆ b2 ದ ಬೆಲೆ. ಅದೇ ರೀತಿಯಾಗಿ c1 ಬಾಗಿಲೆ c2 ದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. c1 ಎಷ್ಟಿದೆ? -3 ಇದೆ. -3 ಬಾಗಿಲೆ c2 -2 ಇದೆ. ಮೈನಸ್ ಗುಂಡ್ಲೆ ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದೆ. ಇಲ್ಲಿ 3 ಬಾಗಿಲೆ 2 ನಮಗೆ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ನಾವಿಲ್ಲಿ a1 ಬಾಗಿಲೆ a2 b1 ಬಾಗಿಲೆ b2 ದ ಬೆಲೆಗಳನ್ನು ನಾವು ಗಮನಿಸಿದರೆ ಇವು ಒಂದಕ್ಕೊಂದು ಸಮ ಇದ್ದಾವೆ. ಅಂದರೆ a1 ಬಾಗಿಲೆ a2 1 ಬಾಗಿಲೆ 3 ಸಿಕ್ಕರೆ b1 ಬಾಗಿಲೆ b2 ಅದು ಕೂಡ 1 ಬಾಗಿಲೆ 3 ನಮಗೆ ಸಿಕ್ಕಿದೆ. ಅಂದರೆ a1 ಬಾಗಿಲೆ a2 ಅದು b1 ಬಾಗಿಲೆ b2ಗೆ ಸಮ ಆಗ್ತದೆ. ಆದರೆ ವಿದ್ಯಾರ್ಥಿಗಳೇ, c1 ಬಾಗಿಲೆ c2 ಎಷ್ಟಿದೆ? 3 ಬಾಗಿಲೆ 2 ಇದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ c1 ಬಾಗಿಲೆ c2 ದ ಬೆಲೆಗೆ ಈ ಎರಡು ಬೆಲೆಗಳು ಏನಾಗಲಿಲ್ಲ? ಸಮ ಆಗಲಿಲ್ಲ. a1 ಬಾಗಿಲೆ a2 ದ ಬೆಲೆ b1 ಬಾಗಿಲೆ b2 ದ ಬೆಲೆಗೆ ಸಮ ಇದ್ದರೆ ಅದು c1 ಬಾಗಿಲೆ c2 ದ ಬೆಲೆಗೆ ಸಮ ಇಲ್ಲ. ವಿದ್ಯಾರ್ಥಿಗಳೇ, 1 ಬಾಗಿಲೆ 3 1 ಬಾಗಿಲೆ 3 ಸಮ ಇದ್ದಾವೆ. ಆದರೆ 3 ಬಾಗಿಲೆ 2ಕ್ಕೆ ಸಮ ಇಲ್ಲ. ಆದ್ದರಿಂದ a1 ಬಾಗಿಲೆ a2 ಇಸ್ ಈಕ್ವಲ್ ಟು b1 ಬಾಗಿಲೆ b2 ಆಗ್ತದೆ. ಆದರೆ c1 ಬಾಗಿಲೆ c2ಗೆ ಸಮ ಇಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ ಈ ಒಂದು ನಿಯಮವನ್ನು ಹೊಂದಿರತಕ್ಕಂಥ ಸರಳ ರೇಖೆಗಳು, ಈ ಎರಡು ಸರಳ ರೇಖೆಗಳು, ಈ ಎರಡು ಸಮೀಕರಣಗಳ ಸಹಾಯದಿಂದ ನಾವೇನಾದರೂ ನಕ್ಷೆ ಹಾಕಿದರೆ ಆ ನಕ್ಷೆಯಲ್ಲಿರ್ತಕ್ಕಂಥ ಸರಳ ರೇಖೆಗಳು ಸಮಾಂತರ ಸರಳ ರೇಖೆಗಳು ಆಗಿರ್ತವೆ. ಒಂದನ್ನೊಂದು ಛೇದಿಸಿಕೊಂಡು ಹೋಗಲ್ಲ. ಒಂದನ್ನೊಂದು ಛೇದಿಸಿಕೊಂಡು ಹೋಗಲ್ಲ ಅಂದರೆ ಅಲ್ಲಿ ಅನನ್ಯ ಪರಿಹಾರಗಳು ಇಲ್ಲ ಅಂತ ಅರ್ಥ. ಆದ್ದರಿಂದ ವಿದ್ಯಾರ್ಥಿಗಳೇ, ನೀವೇನು ಬರ್ತೀರಾ? ಈ ಎರಡು ಸಮೀಕರಣಗಳ ಸಹಾಯದಿಂದ ನೀವೇನಾದರೂ ನಕ್ಷೆ ಹಾಕಿದರೆ ಆ ನಕ್ಷೆಯಲ್ಲಿರ್ತಕ್ಕಂಥ ಸರಳ ರೇಖೆಗಳು ಸಮಾಂತರವಾಗಿವೆ ಮತ್ತು ಇವುಗಳಿಗೆ ಪರಿಹಾರಗಳು ಇಲ್ಲ ಅಂತ ತಾವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ಎರಡನೇ ಸಮೀಕರಣದ ಜೋಡಿಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇದು ಮೊದಲನೇ ಸಮೀಕರಣ. 2x + y = 5 ಇದೆ. ವಿದ್ಯಾರ್ಥಿಗಳೇ, 5 ಬಲಭಾಗದಲ್ಲಿದೆ, ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ ಅದು ಮೈನಸ್ ಆಗ್ತದೆ. ಆದ್ದರಿಂದ ಈ ಒಂದು ಸಮೀಕರಣ 2x + y - 5 = 0 ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಸಮೀಕರಣದಲ್ಲಿ ಎಕ್ಸದ ಸಹಗುಣಕ 2 ಇದೆ. ಆದ್ದರಿಂದ a1 ಈಸ್ ಈಕ್ವಲ್ ಟು 2 ಅಂತ ಬರ್ಕೊಂಡಿದ್ದೀನಿ. ವೈದ ಸಹಗುಣಕ ಇಲ್ಲಿ ಏನಿಲ್ಲ ಅಂದರೂ ಕೂಡ 1 ಇರ್ತದೆ. ಆದ್ದರಿಂದ b1 ಈಸ್ ಈಕ್ವಲ್ ಟು 1 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ -5 ಇದೆ. ಆದ್ದರಿಂದ c1 ಈಸ್ ಈಕ್ವಲ್ ಟು -5 ಅಂತ ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಎರಡನೇ ಸಮೀಕರಣ 3x + 2y = 8 ಇದೆ. ವಿದ್ಯಾರ್ಥಿಗಳೇ, ಈ 8 ಬಲಭಾಗದಲ್ಲಿದೆ, ಪ್ಲಸ್ ಇದೆ, ಎಡಭಾಗಕ್ಕೆ ಬಂದರೆ ಅದು -8 ಆಗ್ತದೆ. ಆದ್ದರಿಂದ ಈ ಒಂದು ಸಮೀಕರಣ 3x + 2y - 8 = 0 ಆಗ್ತದೆ. ವಿದ್ಯಾರ್ಥಿಗಳೇ, ಎರಡನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ 3 ಇದೆ. ಆದ್ದರಿಂದ a2 ಈಸ್ ಈಕ್ವಲ್ ಟು 3 ಅಂತ ಬರ್ಕೊಂಡಿದ್ದೀನಿ. ವೈದ ಸಹಗುಣಕ 2 ಇದೆ. ಆದ್ದರಿಂದ b2 ಈಸ್ ಈಕ್ವಲ್ ಟು 2 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ -8 ಇದೆ. ಆದ್ದರಿಂದ c2 ಈಸ್ ಈಕ್ವಲ್ ಟು -8 ಅಂತ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವೀಗ a1 ಬಾಗಿಲೆ a2 ದ ಬೆಲೆಯನ್ನು ಕಂಡು ಹಿಡಿಯೋಣ. a1 ಬಾಗಿಲೆ a2 ಈಸ್ ಈಕ್ವಲ್ ಟು a1 ಅಂದರೆ 2 ಇದೆ, 2 ಬಾಗಿಲೆ a2 3 ಇದೆ, 3 ಛೇದದಲ್ಲಿ ಬರ್ಕೊಂಡಿದ್ದೀನಿ. ಆದ್ದರಿಂದ a1 ಬಾಗಿಲೆ a2 ದ ಬೆಲೆ 2 ಬಾಗಿಲೆ 3 ನಮಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ b1 ಬಾಗಿಲೆ b2 ದ ಬೆಲೆಯನ್ನು ನಾವು ಕಂಡು ಹಿಡಿಯೋಣ. ಈಸ್ ಈಕ್ವಲ್ ಟು b1 1 ಇದೆ, 1 ಬಾಗಿಲೆ b2 2 ಇದೆ, 2 ನಾನು ಬರ್ಕೊಂಡಿದ್ದೀನಿ.
1 ನಮಗೆ 2 ಸಿಕ್ಕಿದೆ, ಅದು B1 B2 ದ ಬೆಲೆ. ಅದೇ ರೀತಿಯಾಗಿ C1 C2 ದ ಬೆಲೆ ಕಂಡುಹಿಡಿಯೋಣ. C1 -5 ಇದೆ, ಅಂಶದಲ್ಲಿ ಬರ್ಕೊಂಡಿದ್ದೀನಿ. ಛೇದದಲ್ಲಿ C2 ದ ಬೆಲೆ -8 ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 5/8 ನಮಗೆ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ನಾವೀಗ ಈ ಬೆಲೆಗಳನ್ನು ಗಮನಿಸಿದರೆ A1 A2 ದ ಬೆಲೆ 2/3 ಬಂದರೆ B1 B2 ದ ಬೆಲೆ 1/2 ನಮಗೆ ಸಿಕ್ಕಿದೆ. ಅಂದರೆ A1 A2 ದ ಬೆಲೆ ಅದು B1 B2 ದ ಬೆಲೆಗೆ ಸಮನಾಗಿ ಇಲ್ಲ ವಿದ್ಯಾರ್ಥಿಗಳೇ. ಆದ್ದರಿಂದ A1 A2 ಈಸ್ ನಾಟ್ ಈಕ್ವಲ್ ಟು B1 B2 ಅಂತ ಬರೀತೀರಾ. ವಿದ್ಯಾರ್ಥಿಗಳೇ, ಈ ಒಂದು ನಿಯಮವನ್ನು ಹೊಂದಿರತಕ್ಕಂಥ ಸರಳ ರೇಖೆಗಳು ಒಂದನ್ನೊಂದು ಛೇದಿಸ್ತವೆ ನಕ್ಷೆಯಲ್ಲಿ. ಅಂದರೆ ಈ ಒಂದು ನಿಯಮವನ್ನು ಹೊಂದಿರತಕ್ಕಂಥ ಸರಳ ರೇಖೆಗಳಿಗೆ ಅನನ್ಯ ಪರಿಹಾರಗಳು ಇರ್ತವೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಈ 2 ಸರಳ ರೇಖೆಗೆ ಅನನ್ಯ ಪರಿಹಾರಗಳು ಇದ್ದಾವೆ. ಆದ್ದರಿಂದ ಸರಳ ರೇಖೆಗೆ ಅನನ್ಯ ಪರಿಹಾರಗಳು ಇವೆ. ವಿದ್ಯಾರ್ಥಿಗಳೇ, ಪರಿಹಾರಗಳು ಇರೋದರಿಂದ ನಾವು ಈ 2 ಸಮೀಕರಣಗಳಿಗೆ ನಾವು ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಪರಿಹಾರಗಳನ್ನು ಕಂಡು ಹಿಡಿಯೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಓರೆ ಗುಣಾಕಾರ ವಿಧಾನವನ್ನು ಬರ್ಕೊಳ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ವಿಧಾನವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. 3 ಗುಣಾಕಾರದ ಚಿಹ್ನೆಯನ್ನು ಹಾಕ್ಕೊಂಡಿದ್ದೀನಿ. x y 1 ಅಂತ ಬರ್ಕೊಂಡಿದ್ದೀನಿ. B1 B2 B1 B2 A1 A2 C1 C2 ಅನ್ನು ಬರ್ಕೊಂಡಿದ್ದೀನಿ. ನಾವೀಗ ಸಮೀಕರಣಗಳನ್ನು ಬರೆದುಕೊಳ್ಳೋಣ. x B1 C2 B1 C2 ಮೈನಸ್ B2 C1 is equal to y C1 A2 minus C2 A1 ಅನ್ನು ಬರ್ಕೊಂಡಿದ್ದೀನಿ. is equal to 1 A1 B2 minus A2 B1 ಅನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಈ ಒಂದು ಸಮೀಕರಣದಲ್ಲಿ ನಾವು A1 A2 B1 B2 ಮತ್ತು C1 C2 ದ ಬೆಲೆಗಳನ್ನು ಆದೇಶ ಮಾಡೋಣ. x ಮತ್ತು y ದ ಬೆಲೆಗಳನ್ನು ಕಂಡು ಹಿಡಿಯೋಣ. x B1 C2 B1 1 ಇದೆ, C2 -8 ಇದೆ. 1 -8 ಅನ್ನು ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ B2 C1 B2 2 ಇದೆ, C1 -5 ಇದೆ. 2 -5 ಅನ್ನು ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು y C1 A2 C1 -5 ಇದೆ, A2 3 ಇದೆ. -5 3 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ C2 A1 C2 -8 ಇದೆ, A1 2 ಇದೆ. -8 2 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 1 A1 B2 A1 2 ಇದೆ, B2 2 ಇದೆ. 2 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ A2 B1 A2 3 ಇದೆ, B1 1 ಇದೆ. ಅಂದರೆ 3 1 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, x ನಾನು ಬರ್ಕೊಂಡಿದ್ದೀನಿ. ಇಲ್ಲಿ ಒಂದು ಪ್ಲಸ್ ಇದೆ, -8 ಇದೆ. ಪ್ಲಸ್ ಇಂಟು ಮೈನಸ್ ಆಗ್ತದೆ. 8 1 8 ಆಗ್ತದೆ. ಅದೇ ರೀತಿಯಾಗಿ ಈ 2 ಪ್ಲಸ್ ಇದೆ, ಬ್ರಾಕೆಟ್ನಲ್ಲಿದೆ, ಹೊರಗಡೆ ಮೈನಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ 5 ಕೂಡ ಮೈನಸ್ ಇದೆ. ಆದ್ದರಿಂದ ಮೈನಸ್ ಇಂಟು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. 5 2 10 ಆಗ್ತದೆ. ಈಸ್ ಈಕ್ವಲ್ ಟು y ವಿದ್ಯಾರ್ಥಿಗಳೇ, 5 ಮೈನಸ್ ಇದೆ, 3 ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 5 3 15 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಹೊರಗಡೆ ಇದೆ, 8 ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಪ್ಲಸ್ ಇಂಟು ಪ್ಲಸ್ 2 ಕೂಡ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಆಗ್ತದೆ. 8 2 16 ಆಗ್ತದೆ. ಈಸ್ ಈಕ್ವಲ್ ಟು ಅಂತ ಬರ್ಕೊಂಡಿದ್ದೀನಿ. 1 2 2 4 ಆಗ್ತದೆ. ವಿದ್ಯಾರ್ಥಿಗಳಿಗೆ ಹೊರಗಡೆ ಮೈನಸ್ ಇದೆ, 3 ಪ್ಲಸ್ ಇದೆ, 1 ಕೂಡ ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 3 1 3 ಆಗ್ತದೆ. ವಿದ್ಯಾರ್ಥಿಗಳೇ, x 10 ಛೇದದಲ್ಲಿದೆ, ಪ್ಲಸ್ ಇದೆ, -8 ಇದೆ. 10ರಲ್ಲಿ 8 ಕಳೆದ್ರೆ ನಮಗೆ 2 ಉಳಿತದೆ. ಈಸ್ ಈಕ್ವಲ್ ಟು y 16 ಪ್ಲಸ್ ಇದೆ, 15 ಮೈನಸ್ ಇದೆ. 16ರಲ್ಲಿ 15 ಕಳೆದ್ರೆ ನಮಗೆ 1 ಉಳಿತದೆ. ಈಸ್ ಈಕ್ವಲ್ ಟು 1 4ರಲ್ಲಿ 3 ನಾವು ಕಳೆದ್ರೆ ನಮಗೆ 1 ಸಿಗ್ತದೆ. ವಿದ್ಯಾರ್ಥಿಗಳೇ, x 2 ಈಸ್ ಈಕ್ವಲ್ ಟು 1/1ಕ್ಕೆ ಸಮ ಇದೆ. ಆದ್ದರಿಂದ 1/1 ನಾನು ಬಲಭಾಗದಲ್ಲಿ ಬರ್ಕೊಂಡಿದ್ದೀನಿ. ಎಡಭಾಗದಲ್ಲಿ x 2 ಬರ್ಕೊಂಡಿದ್ದೀನಿ. ಮತ್ತು y 1 ಅದು 1/1ಕ್ಕೆ ಸಮ ಇದೆ. ವಿದ್ಯಾರ್ಥಿಗಳೇ, x ಅಂಶದಲ್ಲಿದೆ, ಹಾಗೆ ನಾನು x ಅನ್ನು ಬರ್ಕೊಂಡಿದ್ದೀನಿ.
ಎರಡು ಒಂದಲೇ 2 ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ, 2 ಒಂದಲೇ 2 ಆಗ್ತದೆ. ಅಂದರೆ ಎಕ್ಸದ ಬೆಲೆ ನಮಗೆ 2 ಸಿಗ್ತಾ ಇದೆ. ಮತ್ತು ವೈ ಕೂಡ ಅಂಶದಲ್ಲಿದೆ, ವೈಯನ್ನು ಹಾಗೆ ಬರ್ಕೊಂಡಿದ್ದೀನಿ. 1 ಒಂದಲೇ 1 ಆಗ್ತದೆ, ವೈಯನ್ನು ನಾನು ಓರೆ ಗುಣಾಕಾರ ಮಾಡ್ತಾ ಇದ್ದೀನಿ. 1 ಒಂದಲೇ 1 ಆಗ್ತದೆ, ವೈದ ಬೆಲೆ ನಮಗೆ 1 ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳಿಗೆ ನಾವು ಓರೆ ಗುಣಾಕಾರದ ವಿಧಾನದ ಸಹಾಯದಿಂದ ಎಕ್ಸ್ ಮತ್ತು ವೈದ ಬೆಲೆಗಳನ್ನು ಕಂಡುಹಿಡಿದಿದ್ದೀವಿ. ಎಕ್ಸದ ಬೆಲೆ 2 ಸಿಕ್ಕರೆ ವೈದ ಬೆಲೆ ನಮಗೆ 1 ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಮೂರನೇ ಸಮೀಕರಣದ ಜೋಡಿಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇದು ಮೊದಲನೇ ಸಮೀಕರಣ. 3x ಮೈನಸ್ 5y ಇಸ್ ಈಕ್ವಲ್ ಟು 20 ಇದೆ. 20 ಪ್ಲಸ್ ಇದೆ, ಬಲಭಾಗದಲ್ಲಿದೆ, ಎಡಭಾಗಕ್ಕೆ ಬಂದರೆ ಅದು ಮೈನಸ್ 20 ಆಗ್ತದೆ. ಆದ್ದರಿಂದ ಈ ಒಂದು ಸಮೀಕರಣ 3x ಮೈನಸ್ 5y ಮೈನಸ್ 20 ಇಸ್ ಈಕ್ವಲ್ ಟು 0 ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ 3 ಇದೆ. ಆದ್ದರಿಂದ a1 ಇಸ್ ಈಕ್ವಲ್ ಟು 3 ಅಂತ ಬರ್ಕೊಂಡಿದ್ದೀನಿ. ವೈದ ಸಹಗುಣಕ ಮೈನಸ್ 5 ಇದೆ. b1 ಇಸ್ ಈಕ್ವಲ್ ಟು ಮೈನಸ್ 5 ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ ಮೈನಸ್ 20 ಇದೆ. c1 ಇಸ್ ಈಕ್ವಲ್ ಟು ಮೈನಸ್ 20 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ಎರಡನೇ ಸಮೀಕರಣ ಇಲ್ಲಿ 6x ಮೈನಸ್ 10y ಇಸ್ ಈಕ್ವಲ್ ಟು 40 ಇದೆ. ವಿದ್ಯಾರ್ಥಿಗಳೇ, ಈ 40 ಪ್ಲಸ್ ಇದೆ, ಬಲಭಾಗದಲ್ಲಿದೆ, ಎಡಭಾಗಕ್ಕೆ ಬಂದರೆ ಮೈನಸ್ 40 ಆಗ್ತದೆ. ಆದ್ದರಿಂದ 6x ಮೈನಸ್ 10y ಮೈನಸ್ 20 ಇಸ್ ಈಕ್ವಲ್ ಟು 0 ಆಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಎರಡನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ 6 ಇದೆ. a2 ಈಸ್ ಈಕ್ವಲ್ ಟು 6 ಬರ್ಕೊಂಡಿದ್ದೀನಿ. ವೈದ ಸಹಗುಣಕ ಮೈನಸ್ 10 ಇದೆ. b2 ಈಸ್ ಈಕ್ವಲ್ ಟು ಮೈನಸ್ 10 ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ ಮೈನಸ್ 40 ಇದೆ. c2 ಈಸ್ ಈಕ್ವಲ್ ಟು ಮೈನಸ್ 40 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವು a1 ಬಾಗಿಲೆ a2 ದ ಬೆಲೆಯನ್ನು ಕಂಡು ಹಿಡಿಯೋಣ. a1 ಬಾಗಿಲೆ a2 ಈಸ್ ಈಕ್ವಲ್ ಟು a1 3 ಇದೆ, a2 6 ಇದೆ, ಛೇದದಲ್ಲಿ 6 ಬರ್ಕೊಂಡಿದ್ದೀನಿ. 3 ಒಂದಲೇ 3, 3 ಎರಡಲೇ 6 ಭಾಗ ಆಗ್ತದೆ. a1 ಬಾಗಿಲೆ a2 ದ ಬೆಲೆ 1 ಬಾಗಿಲೆ 2 ನಮಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ b1 ಬಾಗಿಲೆ b2 ದ ಬೆಲೆ ಕಂಡು ಹಿಡಿಯೋಣ. b1 ಮೈನಸ್ 5 ಇದೆ, ಬಾಗಿಲೆ b2 ಮೈನಸ್ 10 ಇದೆ. ನಾನು ಛೇದದಲ್ಲಿ ಮೈನಸ್ 10 ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 5 ಒಂದಲೇ 5, 5 ಎರಡಲೇ 10 ಭಾಗ ಆಗ್ತದೆ. 1 ಬಾಗಿಲೆ 2 ನಮಗೆ b1 ಬಾಗಿಲೆ b2 ದ ಬೆಲೆ ಸಿಗ್ತಾ ಇದೆ. ಅದೇ ರೀತಿಯಾಗಿ c1 ಬಾಗಿಲೆ c2 ದ ಬೆಲೆ ಕಂಡು ಹಿಡಿಯೋಣ. c1 ಮೈನಸ್ 20 ಇದೆ, ಅಂಶದಲ್ಲಿ ಮೈನಸ್ 20 ಬರ್ಕೊಂಡಿದ್ದೀನಿ. ಬಾಗಿಲೆ ಛೇದದಲ್ಲಿ c2 ಮೈನಸ್ 40 ಇದೆ, ಮೈನಸ್ 40 ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 21 20, 22 40 ಭಾಗ ಆಗ್ತದೆ. c1 ಬಾಗಿಲೆ c2 ದ ಬೆಲೆ 1 ಬಾಗಿಲೆ 2 ನಮಗೆ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ಈ ಬೆಲೆಗಳನ್ನು ನಾವು ಗಮನಿಸಿದರೆ a1 ಬಾಗಿಲೆ a2 ದ ಬೆಲೆ 1 ಬಾಗಿಲೆ 2 ಸಿಕ್ಕಿದೆ. b1 ಬಾಗಿಲೆ b2 ದ ಬೆಲೆ ಕೂಡ 1 ಬಾಗಿಲೆ 2 ಸಿಗ್ತಾ ಇದೆ. ಅದೇ ರೀತಿಯಾಗಿ c1 ಬಾಗಿಲೆ c2 ದ ಬೆಲೆ ಕೂಡ 1 ಬಾಗಿಲೆ 2 ಸಿಗ್ತಾ ಇದೆ. ಅಂದರೆ a1 ಬಾಗಿಲೆ a2, b1 ಬಾಗಿಲೆ b2, c1 ಬಾಗಿಲೆ c2 ದ ಬೆಲೆಗಳು ಒಂದಕ್ಕೊಂದು ಸಮನಾಗಿ ಇದ್ದಾವೆ. ಆದ್ದರಿಂದ a1 ಬಾಗಿಲೆ a2 ಈಸ್ ಈಕ್ವಲ್ ಟು b1 ಬಾಗಿಲೆ b2 ಈಸ್ ಈಕ್ವಲ್ ಟು c1 ಬಾಗಿಲೆ c2. ವಿದ್ಯಾರ್ಥಿಗಳ ಈ ನಿಯಮವನ್ನು ಹೊಂದಿರತಕ್ಕಂಥ ಸರಳ ರೇಖೆಗಳು ಅಂದರೆ ಈ ಎರಡು ಸಮೀಕರಣಗಳ ಸಹಾಯದಿಂದ ನಾವೇನಾದರೂ ನಕ್ಷೆ ಹಾಕಿದರೆ ಆ ನಕ್ಷೆಯಲ್ಲಿರ್ತಕ್ಕಂಥ ಎರಡು ಸರಳ ರೇಖೆಗಳು ಐಕ್ಯಗೊಳ್ತವೆ, ಒಂದರ ಮೇಲೆ ಒಂದು ಇರ್ತವೆ. ಆದ್ದರಿಂದ ನೀವೇನು ಬರ್ತೀರಾ, ಈ ಎರಡು ಸಮೀಕರಣಗಳಿಗೆ ಅನಂತ ಪರಿಹಾರಗಳು ಇದ್ದಾವೆ, ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಇದ್ದಾವೆ. ಇಲ್ಲಿ ಅನನ್ಯ ಪರಿಹಾರಗಳು ಅಂದರೆ ಎಕ್ಸ್ ಮತ್ತು ವೈದ ಬೆಲೆಗಳು ನಿಖರವಾಗಿ ಇರಲ್ಲ, ಇಲ್ಲಿ ಅನಂತ ಪರಿಹಾರಗಳು ಇರ್ತವೆ. ಆದ್ದರಿಂದ ಈ ಸಮೀಕರಣಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳು ಇವೆ ಅಂತ ನೀವು ಉತ್ತರವನ್ನು ಬರಿತೀರಾ. ವಿದ್ಯಾರ್ಥಿಗಳೇ, ನಾಲ್ಕನೇ ಸಮೀಕರಣದ ಜೋಡಿಗಳನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. ಇದು ಮೊದಲನೇ ಸಮೀಕರಣ. ಎಕ್ಸ್ ಮೈನಸ್ 3y ಮೈನಸ್ 7 ಈಸ್ ಈಕ್ವಲ್ ಟು 0 ಇದೆ. ವಿದ್ಯಾರ್ಥಿಗಳೇ, ಈ ಮೊದಲನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ ಇಲ್ಲಿ ಏನಿಲ್ಲ ಅಂದರೂ ಕೂಡ ಒಂದಿರ್ತದೆ. ಆದ್ದರಿಂದ a1 ಈಸ್ ಈಕ್ವಲ್ ಟು 1 ಅಂತ ಬರ್ಕೊಂಡಿದ್ದೀನಿ. ವೈದ ಸಹಗುಣಕ ಮೈನಸ್ 3 ಇದೆ. b1 ಈಸ್ ಈಕ್ವಲ್ ಟು ಮೈನಸ್ 3 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ ಮೈನಸ್ 7 ಇದೆ. c1 ಈಸ್ ಈಕ್ವಲ್ ಟು ಮೈನಸ್ 7 ನಾನು ಬರ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಎರಡನೇ ಸಮೀಕರಣ, ಈ ಎರಡನೇ ಸಮೀಕರಣದಲ್ಲಿ ಎಕ್ಸದ ಸಹಗುಣಕ 3 ಇದೆ. ಆದ್ದರಿಂದ a2 ಈಸ್ ಈಕ್ವಲ್ ಟು 3 ಅಂತ ಬರ್ಕೊಂಡಿದ್ದೀನಿ. ವೈದ ಸಹಗುಣಕ ಮೈನಸ್ 3 ಇದೆ. b2 ಈಸ್ ಈಕ್ವಲ್ ಟು ಮೈನಸ್ 3 ಅಂತ ಬರ್ಕೊಂಡಿದ್ದೀನಿ. ಸ್ಥಿರ ಸಂಖ್ಯೆ ಮೈನಸ್ 15 ಇದೆ. c2 ಈಸ್ ಈಕ್ವಲ್ ಟು ಮೈನಸ್ 15 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವೀಗ a1 ಬಾಗಿಲೆ a2 ದ ಬೆಲೆಯನ್ನು ಕಂಡು ಹಿಡಿಯೋಣ. a1 ಬಾಗಿಲೆ a2 ಈಸ್ ಈಕ್ವಲ್ ಟು a1 ಒಂದಿದೆ, 1 ಬಾಗಿಲೆ a2 3 ಇದೆ, 3 ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ. a1 ಬಾಗಿಲೆ a2 ದ ಬೆಲೆ 1 ಬಾಗಿಲೆ 3 ನಮಗೆ ಸಿಕ್ಕಿದೆ. ಅದೇ ರೀತಿಯಾಗಿ b1 ಬಾಗಿಲೆ b2 ದ ಬೆಲೆ ಕಂಡು ಹಿಡಿಯೋಣ. b1 ಮೈನಸ್ 3 ಇದೆ,
ಬಾಗಿಲೆ B2 ಕೂಡ -3 ಇದೆ. -3 ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 3 1 3 3 1 3 ಕ್ಯಾನ್ಸಲ್ ಆಗ್ತದೆ. 1 ಬಾಗಿಲೆ 1 ನಮಗೆ ಸಿಗ್ತಾ ಇದೆ. ಅದೇ ರೀತಿಯಾಗಿ C1 ಬಾಗಿಲೆ C2ದ ಬೆಲೆ ಕಂಡು ಹಿಡಿಯೋಣ. C1 -7 ಇದೆ. -7 ಬಾಗಿಲೆ C2ದ ಬೆಲೆ -15 ಇದೆ. -15 ನಾನು ಛೇದದಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 7 ಬಾಗಿಲೆ 15 ನಮಗೆ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, A1 ಬಾಗಿಲೆ A2ದ ಬೆಲೆ 1 ಬಾಗಿಲೆ 3 ಸಿಕ್ಕರೆ B1 ಬಾಗಿಲೆ B2ದ ಬೆಲೆ ನಮಗೆ 1 ಬಾಗಿಲೆ 1 ಅಂದರೆ 1 ನಮಗೆ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ಇಲ್ಲಿ A1 ಬಾಗಿಲೆ A2ದ ಬೆಲೆ ಮತ್ತು B1 ಬಾಗಿಲೆ B2ದ ಬೆಲೆಗೆ ಒಂದಕ್ಕೊಂದು ಸಮ ಇಲ್ಲ. ಆದ್ದರಿಂದ A1 ಬಾಗಿಲೆ A2 ಈಸ್ ನಾಟ್ ಈಕ್ವಲ್ ಟು B1 ಬಾಗಿಲೆ B2 ಅಂತ ಬರಿತೀರಾ. ವಿದ್ಯಾರ್ಥಿಗಳೇ, ಈ ನಿಯಮವನ್ನು ಹೊಂದಿರತಕ್ಕಂಥ ಸರಳ ರೇಖೆಗಳು, ಈ ಎರಡು ಸಮೀಕರಣಗಳ ಸಹಾಯದಿಂದ ನಾವೇನಾದರೂ ನಕ್ಷೆ ಹಾಕಿದರೆ ಆ ನಕ್ಷೆಯಲ್ಲಿ ಆ ಎರಡು ಸರಳ ರೇಖೆಗಳು ಒಂದೊಂದೊಂದು ಛೇದಿಸಿಕೊಂಡು ಹೋಗ್ತವೆ. ಒಂದೊಂದೊಂದು ಛೇದಿಸಿಕೊಂಡು ಹೋಗ್ತವೆ ಅಂದರೆ ಇಲ್ಲಿ ಅನನ್ಯ ಪರಿಹಾರಗಳು ಇರ್ತವೆ ಅಂತ ಅರ್ಥ. ಆದ್ದರಿಂದ ಈ ಸಮೀಕರಣಗಳಿಗೆ ಅನನ್ಯ ಪರಿಹಾರಗಳು ಇವೆ ಅಂತ ನೀವು ಉತ್ತರವನ್ನು ಬರಿತೀರಾ. ಆದ್ದರಿಂದ ವಿದ್ಯಾರ್ಥಿಗಳೇ, ನಾವೀಗ ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಈ ಎರಡು ಸಮೀಕರಣಗಳಿಗೆ ಪರಿಹಾರಗಳನ್ನು ಕಂಡು ಹಿಡಿಯೋಣ. ಓರೆ ಗುಣಾಕಾರವನ್ನು ಬರ್ತಕ್ಕಂಥ ಸುಲಭವಾಗಿರ್ತಕ್ಕಂಥ ವಿಧಾನವನ್ನು ನಾನಿಲ್ಲಿ ಬರ್ಕೊಂಡಿದ್ದೀನಿ. 3 ಗುಣಾಕಾರದ ಚಿಹ್ನೆಯನ್ನು ಹಾಕ್ಕೊಂಡಿದ್ದೀನಿ. x y 1 ಅಂತ ಬರ್ಕೊಂಡಿದ್ದೀನಿ. B1 B2 B1 B2 A1 A2 C1 C2 ಅನ್ನು ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, x ಬಾಗಿಲೆ B1 C2 B1 C2 ಮೈನಸ್ B2 C1 B2 C1 ಈಸ್ ಈಕ್ವಲ್ ಟು y ಬಾಗಿಲೆ C1 A2 C1 A2 ಮೈನಸ್ C2 A1 C2 A1 ಈಸ್ ಈಕ್ವಲ್ ಟು 1 ಬಾಗಿಲೆ A1 B2 A1 B2 ಮೈನಸ್ A2 B1 A2 B1 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವೀಗ ಇಲ್ಲಿ A1 A2 B1 B2 C1 C2ದ ಬೆಲೆಗಳನ್ನು ಈ ಒಂದು ಸಮೀಕರಣದಲ್ಲಿ ಆದೇಶ ಮಾಡೋಣ. x ಬಾಗಿಲೆ ಬರ್ಕೊಂಡಿದ್ದೀನಿ. B1 C2 B1 -3 ಇದೆ. C2 -15 ಇದೆ. -3 -15 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ B2 C1 B2 -3 C1 -7 -3 -7 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು y ಬಾಗಿಲೆ C1 A2 C1 -7 ಇದೆ. A2 3 ಇದೆ. -7 3 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ C2 A1 C2 -15 ಇದೆ. A1 1 ಇದೆ. -15 1 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಈಸ್ ಈಕ್ವಲ್ ಟು 1 ಬಾಗಿಲೆ A1 B2 A1 1 ಇದೆ. B2 -3 ಇದೆ. 1 -3 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ಮೈನಸ್ A2 B1 A2 3 ಇದೆ. B1 -3 ಇದೆ. 3 -3 ನಾನು ಬ್ರಾಕೆಟ್ನಲ್ಲಿ ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ, ನಾವೀಗ ಬ್ರಾಕೆಟನ್ನು ತೆಗೆಯೋಣ. x ಬಾಗಿಲೆ -3 -15 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 15 3 45 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಹೊರಗಡೆ ಇದೆ. -3 ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 7 ಕೂಡ ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಆಗ್ತದೆ. 7 3 21 ಆಗ್ತದೆ. ಈಸ್ ಈಕ್ವಲ್ ಟು y ಬಾಗಿಲೆ 7 ಮೈನಸ್ ಇದೆ. 3 ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. 7 3 21 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಹೊರಗಡೆ ಇದೆ. 15 ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 1 ಕೂಡ ಪ್ಲಸ್ ಇದೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗ್ತದೆ. 15 1 15 ಆಗ್ತದೆ. ಈಸ್ ಈಕ್ವಲ್ ಟು 1 ಬಾಗಿಲೆ -3 ಇದೆ. 1 ಪ್ಲಸ್ ಇದೆ. ಪ್ಲಸ್ ಇಂಟು ಮೈನಸ್ ಆಗ್ತದೆ. 1 3 3 ಆಗ್ತದೆ. ಅದೇ ರೀತಿಯಾಗಿ ಮೈನಸ್ ಹೊರಗಡೆ ಇದೆ. 3 ಪ್ಲಸ್ ಇದೆ. ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ. ಮೈನಸ್ ಇಂಟು ಮೈನಸ್ 3 ಮೈನಸ್ ಇದೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. 3 3 9 ಆಗ್ತದೆ. ವಿದ್ಯಾರ್ಥಿಗಳೇ, x ಬಾಗಿಲೆ 45 ಪ್ಲಸ್ ಇದೆ. 21 ಮೈನಸ್ ಇದೆ. 45ರಲ್ಲಿ 21 ನಾವು ಕಳೆದರೆ ನಮಗೆ 24 ಸಿಗ್ತದೆ. ಈಸ್ ಈಕ್ವಲ್ ಟು y ಬಾಗಿಲೆ ಇಲ್ಲಿ ವಿದ್ಯಾರ್ಥಿಗಳೇ 15 ಪ್ಲಸ್ ಇದೆ. 21 ಮೈನಸ್ ಇದೆ. 15ರಲ್ಲಿ 21 ಕಳೆದರೆ ನಮಗೆ -6 ಸಿಗ್ತದೆ. ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ನಾವು ಕಳೆದರೆ ನಮಗೆ -6 ಸಿಗ್ತದೆ. ಈಸ್ ಈಕ್ವಲ್ ಟು 1 ಬಾಗಿಲೆ 9ರಲ್ಲಿ 3 ನಾನು ಕಳೀತಾ ಇದ್ದೀನಿ. 9ರಲ್ಲಿ 3 ನಾವು ಕಳೆದರೆ ನಮಗೆ 6 ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, x ಬಾಗಿಲೆ 24 ಈಸ್ ಈಕ್ವಲ್ ಟು 1 ಬಾಗಿಲೆ ನಾನು 6 ತೆಗೆದುಕೊಂಡಿದ್ದೇನೆ ಮತ್ತು
y ಬಾಗಿಲೆ -6 y ಬಾಗಿಲೆ -6 ಈಸ್ ಈಕ್ವಲ್ ಟು 1/6 ನಾನು ತೆಗೆದುಕೊಂಡಿದ್ದೇನೆ. ನಾನಿಲ್ಲಿ ಓರೆ ಗುಣಕಾರವನ್ನು ಮಾಡ್ತಾ ಇದ್ದೀನಿ. ಎಕ್ಸ್ ಈಸ್ ಈಕ್ವಲ್ ಟು 24 ಒಂದ್ಲೆ ಓರೆ ಗುಣಕಾರ ಮಾಡ್ತಾ ಇದ್ದೀನಿ. 24 ಒಂದ್ಲೆ 24 ಆಗ್ತದೆ, ಬಾಗಿಲೆ 6 6 ನಾನು ಬರ್ಕೊಂಡಿದ್ದೀನಿ. ಮತ್ತು ವೈಯನ್ನು ಹಾಗೆ ನಾನು ಎಡಭಾಗದಲ್ಲಿ ಬರ್ಕೊಂಡಿದ್ದೀನಿ. -6 ಓರೆ ಗುಣಕಾರ ಮಾಡ್ತಾ ಇದ್ದೀನಿ. -6 ಒಂದ್ಲೆ -6 ಆಗ್ತದೆ, ಬಾಗಿಲೆ 6 ನಾನು ಬರ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳೇ 6 ಒಂದ್ಲೆ 6 6 ನಾಲ್ಕಲೆ 24 ಆಗ್ತದೆ. ಎಕ್ಸ್ದ ಬೆಲೆ ನಮಗೆ 6 ಸಿಗ್ತಾ ಇದೆ. ಮತ್ತು y ಈಸ್ ಈಕ್ವಲ್ ಟು 6 ಒಂದ್ಲೆ 6 6 ಒಂದ್ಲೆ 6 ಕ್ಯಾನ್ಸಲ್ ಆಗ್ತದೆ, ಅಂದರೆ ವೈದ ಬೆಲೆ ನಮಗೆ -1 ನಮಗೆ ಸಿಗ್ತಾ ಇದೆ. ವಿದ್ಯಾರ್ಥಿಗಳೇ, ಕೊಟ್ಟಿರ್ತಕ್ಕಂಥ ಸಮೀಕರಣದ ಜೋಡಿಗಳಿಗೆ ನಾವು ಓರೆ ಗುಣಾಕಾರ ವಿಧಾನದ ಸಹಾಯದಿಂದ ಎಕ್ಸ್ ಮತ್ತು ವೈದ ಬೆಲೆಗಳನ್ನು ಕಂಡುಹಿಡಿದಿದ್ದೇವೆ. ಎಕ್ಸದ ಬೆಲೆ 4 ಸಿಕ್ಕರೆ ವೈದ ಬೆಲೆ ನಮಗೆ -1 ನಮಗೆ ಸಿಕ್ಕಿದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ತಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತಾವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಅಭ್ಯಾಸದಲ್ಲಿರುವ ಉಳಿದಿರುವ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಬಿಡಿಸೋಣ.